ಒಂದೂರು, ಅಲ್ಲಿ ಒಂದು ಚಿಕ್ಕ ಚೊಕ್ಕ ಕುಟುಂಬ. ಗಂಡ ಹೆಂಡತಿ, ಇಬ್ರು ಮಕ್ಕಳು. ನಾವಿಬ್ರು ನಮಗಿಬ್ರು ಎಂಬಂತೆ ಸುಂದರ ಬದುಕು. ಆದರೆ ಇದ್ದಕ್ಕಿದ್ದಂತೆ ಆ ಕುಟುಂಬದಲ್ಲಿ ದರೋಡೆಕೋರರ ಎಂಟ್ರಿ. ಹೆಂಡತಿಯ ಕಗ್ಗೊಲೆ, ಗಂಡನ ಮೇಲೆ ಹಲ್ಲೆ. ಬಟ್ ಅದೃಷ್ಟವಶಾತ್ ಗಂಡ ಬಚಾವಾಗಿದ್ದ. ಮಕ್ಕಳನ್ನ ಮನೆಯಲ್ಲೇ ಬಿಟ್ಟು ಡಿನ್ನರ್ಗೆ ಹೋದ ಗಂಡ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಿದ್ದ ದರೋಡೆಕೋರರು ಹೆಂಡತಿಯನ್ನ ಕೊಂದು ಹಾಕಿದ್ರು. ಗಂಡನ ಮೇಲೂ ಹಲ್ಲೆ ಮಾಡಿ ಅರೆಜೀವ ಮಾಡಿ ಪರಾರಿಯಾಗಿದ್ರು. ನನ್ನ ಹೆಂಡತಿಯನ್ನ ಕೊಂದಿರೋ ಕೊಲೆಗಾರರನ್ನ ಹಿಡಿಯೋವರೆಗೂ ನಾನು ಅವಳ ಅಂತ್ಯ ಸಂಸ್ಕಾರ ಮಾಡಲ್ಲ ಅಂತ ಗಂಡ ಪಟ್ಟು ಹಿಡಿದು ಧರಣಿ ಕೂತಿದ್ದ. ಕೊನೆಗೆ ಜಸ್ಟ್ 72 ಗಂಟೆಯಲ್ಲಿ ಪೊಲೀಸರು ಕೇಸ್ ಕ್ರ್ಯಾಕ್ ಮಾಡಿದ್ರು. ಕೊಲೆಯ ರಹಸ್ಯ ಭೇದಿಸಿದ್ದು ಒಂದು ಮೆಸೇಜ್ ಮತ್ತು ಒಂದು ನೀರಿನ ಬಾಟಲ್. ಹತ್ಯೆಗೆ ಕಾರಣ ಆಗಿದ್ದು ಒನ್ಸ್ ಅಗೇನ್ ಒಂದು ಹೆಣ್ಣು. ಯಾರದು? ಏನಿದು ಕೇಸ್? ನೀರಿನ ಬಾಟಲ್ನಲ್ಲಿ ಅಡಗಿದ್ದ ಆ ರಹಸ್ಯ ಏನು? ಸತ್ತವಳು ಯಾರು? ಫಾಲೋ ಮಾಡ್ಕೊಂಡು ಬಂದು ಗಂಡನಿಗೆ ಹೊಡೆದು ಹೆಂಡತಿಯನ್ನ ಕೊಲ್ತಾರೆ ಅಂದರೆ ಇವ್ರ ಮೇಲೆ ಯಾರಿಗಿಷ್ಟು ದ್ವೇಷ? ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ನಾನು ಸಮೀನಾ. ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಪಂಜಾಬ್ನ ಲುಧಿಯಾನದಿಂದ. ಅವತ್ತು 15 ಫೆಬ್ರವರಿ 2025 ಶನಿವಾರ. 35 ವರ್ಷದ ಅನೋಖ್ ಮಿತ್ತಲ್ ತನ್ನ ಪತ್ನಿ ಮಾನ್ವಿ ಉರ್ಫ್ ಲಿಪ್ಸಿ ಜೊತೆ ಡಿನ್ನರ್ಗೆ ಹೋಗೋ ಪ್ಲಾನ್ ಮಾಡಿದ್ದ. ಇನ್ಫ್ಯಾಕ್ಟ್ ಇವರಿಬ್ಬರಿಗೂ ಮದುವೆಯಾಗಿ ಹಲವು ವರ್ಷಗಳಾಗಿದ್ವು. ಇಬ್ಬರು ಮುದ್ದಾದ ಮಕ್ಕಳೂ ಇದ್ದಾರೆ. 13 ವರ್ಷದ ಮಗಳು ಮತ್ತು 7 ವರ್ಷದ ಮಗ. ಬಟ್ ಅದೇನೋ ಗೊತ್ತಿಲ್ಲ, ಬರ್ತಾ ಬರ್ತಾ ಇವರಿಬ್ಬರ ದಾಂಪತ್ಯದಲ್ಲಿ ಕೆಲವು ಅಸಹಜ ಕಲಹಗಳು ಆರಂಭವಾಗಿದ್ವು. ಯಾವಾಗ ನೋಡಿದ್ರೂ ಇಬ್ರು ಜಗಳ ಮಾಡ್ತಾ ಇದ್ರು. ಅದಕ್ಕೆ ಅವತ್ತು ಅನೋಖ್, ಇವಳೆ ಇವತ್ತು ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತಿದ್ದ. ಸರಿ ಇರಿ, ಮಕ್ಕಳನ್ನ ರೆಡಿ ಮಾಡ್ತೀನಿ ಅಂದ ಮಾನ್ವಿಗೆ, ಬೇಡ ಕಣೋ, ಮಕ್ಕಳನ್ನ ಮನೆಯಲ್ಲೇ ಬಿಡೋಣ, ನಾವಿಬ್ಬರೇ ಹೋಗಿ ಬರೋಣ. ನಾವಿಬ್ಬರೇ ಒಟ್ಟಿಗೆ ಮನೆಯಿಂದ ಹೊರಗೆ ಹೋಗಿ ಎಷ್ಟು ವರ್ಷಗಳಾಯ್ತು, ಬಾ ಇವತ್ತು ನಾವಿಬ್ಬರೇ ಹೋಗೋಣ ಅಂತಾನೆ. ಅದಕ್ಕೆ ಮಾನ್ವಿ ಕೂಡ ಓಕೆ ಅಂತಾಳೆ. ಬಟ್ ಜಾಸ್ತಿ ದೂರ ಹೋಗೋದು ಬೇಡ, ಇಲ್ಲೇ ಹತ್ತಿರದಲ್ಲೇ ಎಲ್ಲಾದರೂ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಲುಧಿಯಾನದ ವಿ-ಮ್ಯಾಕ್ಸ್ ರೆಸಾರ್ಟ್ ಫೈನಲ್ ಆಗುತ್ತೆ. ಈ ರೆಸಾರ್ಟ್ ಅವರ ಮನೆಯಿಂದ ಸುಮಾರು 25 ಕಿಲೋಮೀಟರ್ ದೂರ ಇತ್ತು. ಮಗಳು ಮತ್ತು ಮಗನನ್ನ ತಾತನ ಹತ್ರ ಬಿಟ್ಟು ಅನೋಖ್ ಮತ್ತು ಮಾನ್ವಿ ಮಾರುತಿ ಸುಜುಕಿ ರಿಟ್ಸ್ ಕಾರಲ್ಲಿ ಹೊರಡ್ತಾರೆ. ರಾತ್ರಿ 10:30 ಸುಮಾರಿಗೆ ರೆಸಾರ್ಟ್ ರೀಚ್ ಆಗಿದ್ರು. ಇಬ್ರು ಖುಷಿಯಿಂದ ಊಟ ಮಾಡಿದ್ರು. ಹಳೆಯ ನೆನಪುಗಳೆಲ್ಲವನ್ನ ಮೆಲುಕು ಹಾಕಿದ್ರು. ಒಟ್ನಲ್ಲಿ ಇಬ್ಬರು ಒಂದು ಸುಂದರ ಸಂಜೆಯನ್ನ ಒಟ್ಟಿಗೆ ಕಳೆದಿದ್ರು. ಆದರೆ ಈ ರಾತ್ರಿ ತಮ್ಮ ಪಾಲಿನ ಕರಾಳ ರಾತ್ರಿ ಆಗುತ್ತೆ ಅಂತ ಇವರಿಗೆ ಗೊತ್ತೇ ಇರಲಿಲ್ಲ. ಊಟ ಮುಗಿಸ್ಕೊಂಡು ಕೆಲವೊಂದು ಸೆಲ್ಫಿ ತಗೊಳ್ತಾರೆ, ವಿಡಿಯೋ ಮಾಡ್ಕೋತಾರೆ. ರೆಸಾರ್ಟ್ನಿಂದ ಹೊರಗಡೆ ಬರ್ತಾರೆ. ರೆಸಾರ್ಟ್ ಗೇಟ್ ಹತ್ರ ಇಬ್ರು ಡಾನ್ಸ್ ಮಾಡ್ತಾ ವಿಡಿಯೋ ಮಾಡ್ತಾರೆ. ಇದನ್ನ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಕೂಡ ಮಾಡಿದ್ರು. ತುಂಬಾ ದಿನಗಳ ನಂತರ ಇಬ್ರು ತುಂಬಾ ಖುಷಿಯಲ್ಲಿದ್ರು. ಕಲರ್ಫುಲ್ ವಿಡಿಯೋ ಅಪ್ಲೋಡ್ ಮಾಡುವಾಗ ನಮ್ಮ ಬದುಕು ಕೆಲವೇ ಹೊತ್ತಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗುತ್ತೆ ಅಂತ ಅವರು ಎಣಿಸಿರಲಿಲ್ಲ. 12:15 ಸುಮಾರಿಗೆ ರೆಸಾರ್ಟ್ನಿಂದ ಮನೆ ಕಡೆ ಹೊರಡ್ತಾರೆ. ಅದು ಮಧ್ಯರಾತ್ರಿ 1 ಗಂಟೆ ಸುಮಾರು. ಪೊಲೀಸ್ ಸ್ಟೇಷನ್ಗೆ ಒಂದು ಫೋನ್ ಬರುತ್ತೆ. ಫೋನ್ ಮಾಡಿದವನು ಗಾಬರಿಯಲ್ಲಿ, ಸರ್ ಬೇಗ ಬನ್ನಿ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಹೈವೇಯಲ್ಲಿ ಕಿರ್ಚ್ತಾ ಇದ್ದಾನೆ ಅಂತಾನೆ. ಅವನ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತಾನೆ. ಸುದ್ದಿ ತಿಳಿದ ಕೂಡಲೇ ಪೊಲೀಸರು 1 ಗಂಟೆ ಒಳಗೆ ಅವನು ಹೇಳಿದ್ದ ಸ್ಥಳ ರೀಚ್ ಆಗ್ತಾರೆ. ಅಲ್ಲಿ ಕಿರ್ಚ್ತಾ ಒದ್ದಾಡ್ತಾ ಇದ್ದ ವ್ಯಕ್ತಿ ಬೇರ್ಯಾರೂ ಅಲ್ಲ, ಅದೇ ಅನೋಖ್ ಮಿತ್ತಲ್. ಸ್ವಲ್ಪ ದೂರದಲ್ಲೇ ಅವನ ಪತ್ನಿ ಮಾನ್ವಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ತಕ್ಷಣ ಪೊಲೀಸರು ಅವನನ್ನ ಹತ್ತಿರದ ಆಸ್ಪತ್ರೆಗೆ ಸಾಗಿಸ್ತಾರೆ. ಮಾನ್ವಿ ದೇಹ ತಪಾಸಣೆ ಮಾಡ್ತಾರೆ. ಬಟ್ ತುಂಬಾ ರಕ್ತಸ್ರಾವ ಆಗಿದ್ರಿಂದ ಮಾನ್ವಿ ಅದಾಗಲೇ ಸತ್ತು ಹೋಗಿದ್ಲು. ಪೊಲೀಸರು ಮಾನ್ವಿ ದೇಹವನ್ನ ಪ್ಯಾಕ್ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ಅರ್ಧ ಗಂಟೆ ಮುಂಚೆ ಖುಷಿಯಿಂದ ಡಾನ್ಸ್ ಮಾಡ್ತಾ ಇದ್ದ ದಂಪತಿಯ ಬದುಕು ಸಂಪೂರ್ಣ ಬದಲಾಗಿ ಹೋಗಿತ್ತು. ಪೊಲೀಸರು ಅನೋಖ್ ದಾಖಲಾಗಿದ್ದ ಆಸ್ಪತ್ರೆಗೆ ಬರ್ತಾರೆ. ಅನೋಖ್ ಮಿತ್ತಲ್ ಇನ್ನೂ ಶಾಕ್ ಅಲ್ಲಿದ್ದ. ಪ್ಲೀಸ್ ಯಾರಾದರೂ ಕಾಪಾಡಿ, ನನ್ನ ಹೆಂಡತಿಯನ್ನ ಉಳಿಸಿಕೊಡಿ, ನಾನು ಬಿಡಲ್ಲ, ನನ್ನ ಹೆಂಡತಿಗೆ ನ್ಯಾಯ ಕೊಡಿಸ್ತೀನಿ, ಹೀಗಂತ ಏನೇನೋ ಬಡಬಡಾಯಿಸ್ತಾ ಇದ್ದ. ಅನೋಖ್ ಮಿತ್ತಲ್ ಒಬ್ಬ ಬಿಸ್ನೆಸ್ ಮ್ಯಾನ್, ಜೊತೆಗೆ ರಾಜಕೀಯದಲ್ಲೂ ಸಕ್ರಿಯನಾಗಿದ್ದ. ಕೆಲವು ದಿನಗಳ ಹಿಂದೆ ಅಷ್ಟೇ ಈತ ಆಮ್ ಆದ್ಮಿ ಪಾರ್ಟಿ ಜಾಯಿನ್ ಮಾಡಿದ್ದ. ಹಾಗಾಗಿ ಇವನಿಗೆ ಪೊಲಿಟಿಕಲ್ ಸಪೋರ್ಟ್, ಯೂನಿಯನ್ ಸಪೋರ್ಟ್ ಇತ್ತು. ಇವನ ಹೆಂಡತಿಯನ್ನ ಕೊಂದಿದ್ದ ಕೊಲೆಗಾರರು ಇವನ ಮೇಲೂ ಹಲ್ಲೆ ಮಾಡಿದ್ರು. ಬಟ್ ಪ್ರಾಣಾಪಾಯ ಏನೂ ಇರಲಿಲ್ಲ. ಹಾಗಾಗಿ ಇವನು ಒಂದೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದ.
ಡಿಸ್ಚಾರ್ಜ್ ಆದವನೇ ಟ್ರೇಡ್ ಯೂನಿಯನ್ ಮೆಂಬರ್ಸ್ನ ಸೇರಿಸಿಕೊಂಡು ಜಸ್ಟಿಸ್ ಫಾರ್ ಮಾನ್ವಿ ಅಂತ ಪ್ರತಿಭಟನೆಗೆ ಕೂತ್ಕೊಬಿಟ್ಟಿದ್ದ. ವಿಷಯ ಮೀಡಿಯಾದವರಿಗೂ ಗೊತ್ತಾಗಿತ್ತು. ಆ ರಾತ್ರಿಯ ಇಡೀ ವೃತ್ತಾಂತವನ್ನ ಮೀಡಿಯಾದಲ್ಲಿ ಬಿಚ್ಚಿಟ್ಟಿದ್ದ. ಅವತ್ತು ನಾವಿಬ್ರು ಡಿನ್ನರ್ ಮುಗಿಸಿ 12:15 ಸುಮಾರಿಗೆ ಹೊರಟ್ವಿ. ದಾರಿ ಮಧ್ಯೆ ನನಗೆ ಸುಸುಗೆ ಅರ್ಜೆಂಟ್ ಆಯಿತು. ಅದಕ್ಕಾಗಿ ನಾನು ಡೆಹ್ಲಾನ್ ರೋಡ್ ಹತ್ರ ಕಾರ್ ಸೈಡ್ಗೆ ಹಾಕ್ತೆ. ಕಾರಿಂದ ಇಳಿದ ಕೂಡಲೇ ಯಾರೋ ಅಪರಿಚಿತ ವ್ಯಕ್ತಿಗಳು ಒಂದು ದಪ್ಪ ರಾಡ್ನಿಂದ ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ರು. ಅವರು 4ರಿಂದ 6 ಜನ ಇದ್ರು. ನನಗೆ ಏನಾಗ್ತಾ ಇದೆ ಅಂತ ಗೊತ್ತಾಗುವಷ್ಟರಲ್ಲಿ ಅವರು ಅದೇನನ್ನೋ ನನ್ನ ಮೇಲೆ ಸಿಂಪಡಿಸಿದ್ರು. ತಕ್ಷಣ ನಾನು ಪ್ರಜ್ಞೆ ಕಳ್ಕೊಬಿಟ್ಟೆ. ಮತ್ತೆ ನನಗೆ ಎಚ್ಚರ ಆದಾಗ ನನ್ನ ಕಾರ್ ಅಲ್ಲಿರಲಿಲ್ಲ, ಅಲ್ಲದೆ ಮಾನ್ವಿ ಕೂಡ ಕಾಣಿಸ್ಲಿಲ್ಲ ಅಂತಾನೆ. ಮಾತಾಡುವಾಗ ಮಧ್ಯೆ ಮಧ್ಯೆ ಸುಸ್ತಾಗ್ತಾ ಇದ್ದ. ಅಲ್ಲಿ ಫುಲ್ ಕತ್ಲೆ ಇತ್ತು. ವೆಹಿಕಲ್ ಮೂವ್ಮೆಂಟ್ ಕೂಡ ಇರಲಿಲ್ಲ. ನಾನು ಸಹಾಯಕ್ಕಾಗಿ ಜೋರಾಗಿ ಕೂಗ್ದೆ. ಮಾನ್ವಿ ಹೆಸರು ಕೂಗ್ತಾ ಅಲ್ಲಿಂದ ಸ್ವಲ್ಪ ದೂರ ಬಂದೆ. ಅಲ್ಲಿ ನನಗೆ ಮಾನ್ವಿ ವಾಯ್ಸ್ ಕೇಳಿಸ್ತು. ಅವಳ ಹತ್ರ ಹೋಗಿ ನೋಡಿದೆ ಸರ್. ಅವಳ ಸ್ಥಿತಿ ನೋಡಿ ನನಗೆ ಶಾಕ್ ಆಗಿಬಿಡ್ತು. ಯಾಕಂದರೆ ಅವಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು. ನಾನು ನೋಡಿದಾಗ ಅವಳಿಗೆ ಇನ್ನೂ ಸ್ವಲ್ಪ ಜೀವ ಇತ್ತು. ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ಲು. ಬಟ್ ಕೊನೆ ಟೈಮಲ್ಲೂ ಅವಳ ಮಾತು ಕೇಳಕ್ಕಾಗಲಿಲ್ಲ ಸರ್ ಅಂತ ಜೋರಾಗಿ ಹೇಳ್ತಾನೆ. ನನ್ನ ಕಣ್ಮುಂದೆ ಅವಳು ಪ್ರಾಣ ಬಿಟ್ಲು. ನಾನೇನು ಮಾಡೋಕ್ಕಾಗಲಿಲ್ಲ. ಅವಳನ್ನು ಉಳಿಸ್ಕೊಳ್ಳೋಕೆ ಆಗಲೇ ಇಲ್ಲ ಅಂತ ಹೇಳ್ತಾನೆ. ತುಂಬ ಜನರಿಗೆ ಸಹಾಯಕ್ಕಾಗಿ ಅಂಗಲಾಚಿದೆ. ಆದರೆ ಲೇಟ್ ನೈಟ್ ಆಗಿದ್ರಿಂದ ಯಾರೂ ಕೂಡ ಕಾರ್ ನಿಲ್ಲಿಸಲಿಲ್ಲ, ಯಾರೂ ಸಹಾಯಕ್ಕೆ ಬರಲಿಲ್ಲ ಅಂತ ಅನೌಕ್ ಮೀಡಿಯಾದವರ ಹತ್ರ ಮಾತಾಡ್ತಾನೆ. ಡಿನ್ನರ್ಗೆ ಹೋಗಿರೋ ಅಪ್ಪ ಅಮ್ಮ ಬೇಗ ಬರ್ತಾರೆ ಅನ್ನೋ ಆಸೆಯಲ್ಲಿ ಮಕ್ಕಳು ತಾತನ ಹತ್ರ ಕಥೆ ಕೇಳ್ತಾ ಮಲಗಿದ್ರು. ಆದರೆ ಊಟಕ್ಕೆ ಹೋಗೋ ಮುಂಚೆ ಸಿಹಿ ಮುತ್ತು ಕೊಟ್ಟು ಹೋಗಿದ್ದ ಅಮ್ಮ ಮತ್ತೆ ವಾಪಸ್ ಮನೆಗೆ ಬರಲ್ಲ ಅನ್ನೋದನ್ನು ಆ ಮಕ್ಕಳಿಗೆ ಹೇಳೋರು ಯಾರು? ಆ ಕರಾಳ ರಾತ್ರಿ ಮಾನ್ವಿಯ ಕೊಲೆಯಾಗೋಗಿತ್ತು. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದರೆ ಈ ಕೊಲೆ ಹಿಂದೆ ಇದ್ದಿದ್ದು ತಮ್ಮವರದ್ದೇ ಕೈವಾಡ ಅನ್ನೋದು ಗೊತ್ತಾಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಹಾಗಾದರೆ ಯಾರದು? ತನ್ನವರಿಂದಲೇ ಮಾನ್ವಿ ಹತ್ಯೆಯಾಗಿದ್ದು ಯಾಕೆ? ಇದೊಂದು ಪ್ರೀ ಪ್ಲಾನ್ಡ್ ಕೊಲೆನಾ? ಅನೌಕ್ ಮಿತ್ತಲ್ ತಂದೆ ತಾಯಿಗೆ ಒಬ್ಬನೇ ಮಗ. ಲುಧಿಯಾನದ ನೌಲಖ ಕಾಲೋನಿಯಲ್ಲಿ ಇರ್ತಾ ಇದ್ದ. ಎಜುಕೇಷನ್ ಮುಗಿದ ಮೇಲೆ ತನ್ನದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದ. ಒಂದು ಶಾಪ್ ಬಾಡಿಗೆಗೆ ತಗೊಂಡು ಅದರಲ್ಲಿ ಕಾರ್ ಬ್ಯಾಟ್ರಿ ಸೇಲ್ ಆರಂಭಿಸಿದ್ದ. 2012 ಸೆಪ್ಟೆಂಬರ್ 8ಕ್ಕೆ ಮದುವೆ ಆಗಿತ್ತು. ಅನೌಕ್ ಮಿತ್ತಲ್ ಮತ್ತು ಮಾನ್ವಿ ಉರ್ಫ್ ಲಿಪ್ಸಿ ಹೊಸ ಜೀವನ ಆರಂಭಿಸಿದ್ರು. ಅನೌಕ್ ತನ್ನ ತಂದೆ ತಾಯಿ ಜೊತೆನೇ ಇರ್ತಾ ಇದ್ದ. ಇವರದ್ದು ಹ್ಯಾಪಿ ಫ್ಯಾಮಿಲಿ. ಅದು 2013. ಇವರಿಬ್ಬರ ಬಾಳಿಗೆ ಮಗಳ ರೂಪದಲ್ಲಿ ಮಹಾಲಕ್ಷ್ಮಿ ಎಂಟ್ರಿ ಕೊಟ್ಟಿದ್ಲು. 2017ಕ್ಕೆ ಮಗ ಹುಟ್ತಾನೆ. ಹೀಗೆ ಇವರ ಫ್ಯಾಮಿಲಿ ಕಂಪ್ಲೀಟ್ ಆಗಿತ್ತು. ಮೀನ್ವೈಲ್ ಅನೌಕ್ನ ಬಿಸ್ನೆಸ್ ಕ್ಲಿಕ್ ಆಗಿತ್ತು. 2020ರಲ್ಲಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಕಾರ್ ಬ್ಯಾಟ್ರಿ ಜೊತೆಗೆ ಸೋಲಾರ್ ಪ್ರಾಡಕ್ಟ್ ಮಾರಾಟ ಆರಂಭಿಸಿದ್ದ. 5-6 ಜನ ಕೆಲಸದವರನ್ನ ಇಟ್ಕೊಂಡಿದ್ದ. ಬಿಸ್ನೆಸ್ ಕ್ಲಿಕ್ ಆಗಿತ್ತು. ಆದರೆ ಬಿಸ್ನೆಸ್ ಕಡೆ ಹೆಚ್ಚು ತಲೆ ಕೆಡಿಸಿಕೊಂಡಿದ್ದ ಅನೌಕ್ ತನ್ನ ಮೇಲೆ ಗಮನವೇ ಕೊಟ್ಟಿರಲಿಲ್ಲ. ಹೋಗ್ತಾ ಹೋಗ್ತಾ ಒಬೆಸಿಟಿ ಆವರಿಸಿತ್ತು. ಅವನು ಫುಲ್ ದಪ್ಪ ಆಗೋಗಿದ್ದ. ಹೀಗಿರುವಾಗಲೇ ಅನೌಕ್ ಇನ್ನಾದರೂ ಫಿಟ್ನೆಸ್ ಕಡೆ ಗಮನ ಕೊಡಬೇಕು ಅಂತ ತೀರ್ಮಾನಿಸ್ತಾನೆ. ಜಿಮ್ ಜಾಯಿನ್ ಮಾಡ್ತಾನೆ. ಪ್ರತಿದಿನ ಜಿಮ್ಗೆ ಹೋಗ್ತಾ ಇದ್ದ. ಗಂಟೆಗಟ್ಟಲೆ ವರ್ಕೌಟ್ ಮಾಡ್ತಾ ಇದ್ದ. ಎಕ್ಸಸೈಸ್ ಮಾಡ್ತಿರೋ ಫೋಟೋಸ್ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ತಾ ಇದ್ದ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದ. ಒಳ್ಳೆ ಬಿಸ್ನೆಸ್ ಮೆನ್ ಅಂತ ಹೆಸರು ಮಾಡಿದ್ದ. ಹಣದ ಜೊತೆಗೆ ಸೊಸೈಟಿಯಲ್ಲೂ ಮರ್ಯಾದೆ ಸಂಪಾದಿಸಿದ್ದ. ಇಂಥದ್ರಲ್ಲಿ ಹಲವು ಬಿಸ್ನೆಸ್ ಮೆನ್ಗಳಿಗೆ ಹೊಕ್ಕೋ ಹಾಗೆ ಇವನಿಗೂ ರಾಜಕೀಯದ ಹುಳ ಹೊಕ್ಕಿತ್ತು. 2024ರಲ್ಲಿ ರಾಜಕೀಯಕ್ಕೆ ಧುಮುಕ್ತಾನೆ. ಆಮ್ ಆದ್ಮಿ ಪಾರ್ಟಿ ಜಾಯಿನ್ ಮಾಡಿ ಮೆಂಬರ್ ಆಗ್ತಾನೆ. ಎಲ್ಲವೂ ಚೆನ್ನಾಗೇ ಇತ್ತು. ಹಾಗಾದರೆ ಇಷ್ಟು ಚೆನ್ನಾಗಿದ್ದ ಜೋಡಿಗೆ ಯಾರ ದೃಷ್ಟಿ ಬೀಳ್ತು? ಅವತ್ತು 16 ಫೆಬ್ರವರಿ 2025. ಕೊಲೆಯಾದ ಮಾರನೇ ದಿನ ಹೈ ಪ್ರೊಫೈಲ್ ಕೇಸ್ ಆಗಿದ್ರಿಂದ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ರು. ಪೊಲೀಸ್ ಟೀಮ್ ಮೊದಲು ಹೋಗಿದ್ದೆ ವಿಮ್ಯಾಕ್ಸ್ ರೆಸಾರ್ಟ್ಗೆ. ಅಲ್ಲಿ CCTV ಫುಟೇಜ್ ಚೆಕ್ ಮಾಡ್ತಾರೆ. ಈ ಫುಟೇಜಲ್ಲಿ ರಾತ್ರಿ 12:10ಕ್ಕೆ ಅನೌಕ್ ಮತ್ತು ಮಾನ್ವಿ ರೆಸಾರ್ಟ್ನಿಂದ ಹೊರಗಡೆ ಬರೋದು ರೆಕಾರ್ಡ್ ಆಗಿತ್ತು. ಇದನ್ನು ವಶಪಡಿಸಿಕೊಂಡು ನಂತರ ರಸ್ತೆಯಲ್ಲಿ ಎಲ್ಲಾದರೂ CCTV ಇದೆಯಾ ಅಂತ ಚೆಕ್ ಮಾಡ್ತಾರೆ. ಇತ್ತ ಮಾನ್ವಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿತ್ತು. ಅದರಲ್ಲಿ ಮಾನ್ವಿ ಬಾಡಿಯಲ್ಲಿ ಯಾವುದೇ ನಶೆ ಪದಾರ್ಥ ಪತ್ತೆಯಾಗಿಲ್ಲ ಅಂತ ಹೇಳಲಾಗಿತ್ತು. ಆದರೆ ಗಮನಿಸಬೇಕಾದ ಅಂಶ ಅಂದರೆ ಅನೌಕ್ ಆ ರಾತ್ರಿ ಪೊಲೀಸರಿಗೆ ದರೋಡೆಕೋರರು ಏನೋ ಸ್ಪ್ರೇ ಮಾಡಿದ್ರು, ನಾನು ತಕ್ಷಣ ಪ್ರಜ್ಞೆ ಕಳ್ಕೊಂಡೆ, ಆಮೇಲೆ ಎಲ್ಲ ದೋಚ್ಕೊಂಡು ಹೋದ್ರು ಅಂದಿದ್ದ. ಆದರೆ ಮಾನ್ವಿ ದೇಹದಲ್ಲಿ ಮಾತ್ರ ನಶೆಯ ಯಾವುದೇ ಎವಿಡೆನ್ಸ್ ಸಿಕ್ಕಿರಲಿಲ್ಲ. ಮಾನ್ವಿ ದೇಹದ ಮೇಲೆ 25 ಗಾಯದ ಗುರುತುಗಳಿದ್ವು. 13 ಸಲ ಅವಳ ತಲೆಗೆ ಲಾಗಿತ್ತು. ಮಾನ್ವಿ ತಲೆ ಫ್ರಾಕ್ಚರ್ ಆಗೋಗಿತ್ತು. 2 ಕೈಗಳ ಮೂಳೆಗಳು ಹೋಗಿವೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿತ್ತು. ಅಂದರೆ ತಲೆಗೆ ಬಲವಾಗಿ ಪೆಟ್ಟು ಬಿದ್ದಿರೋದ್ರಿಂದಲೇ ಅವಳು ಸತ್ತಿದ್ದಾಳೆ ಎನ್ನಲಾಗಿತ್ತು.
ಇನ್ನೊಂದು ವಿಶೇಷ ಅಂದರೆ ಆ ರಾತ್ರಿ ಅನೌಕ್ನ ಬ್ಲಡ್ ಸ್ಯಾಂಪಲ್ ತಗೊಂಡಿದ್ರು. ಅದರ ರಿಪೋರ್ಟ್ ಕೂಡ ಪೊಲೀಸರ ಕೈ ಸೇರಿತ್ತು. ರಿಪೋರ್ಟ್ ಪ್ರಕಾರ ಅನೌಕ್ ದೇಹದಲ್ಲಿ ಯಾವುದೇ ನಶೆ ಪದಾರ್ಥ ಡಿಟೆಕ್ಟ್ ಆಗಿರಲಿಲ್ಲ. ಹಾಗಾದ್ರೆ ಅನೌಕ್ ಸುಳ್ಳು ಹೇಳಿದ್ನಾ? ಅವನ್ಯಾಕೆ ಸುಳ್ಳು ಹೇಳ್ದ? ಇಲ್ಲಿ ನೋಟ್ ಮಾಡಬೇಕಿರೋ ಇನ್ನೊಂದು ಅಂಶ ಅಂದರೆ ದರೋಡೆ ಮಾಡೋ ಉದ್ದೇಶ ಇದ್ದಿದ್ರೆ ಇಬ್ಬರನ್ನು ಹೆದರಿಸಿ ಹಲ್ಲೆ ಮಾಡಿ ದೋಚ್ಕೊಂಡು ಹೋಗಬೇಕಿತ್ತು. ಆದರೆ ಈ ಕೇಸ್ ನೋಡಿದರೆ ಈ ಹಲ್ಲೆಕೋರರು ಮಾನ್ವಿಗೆ ಜೀವ ಹೋಗೋ ಹಾಗೆ ಹಲ್ಲೆ ಮಾಡಿದ್ರು. ಆದರೆ ಅನೌಕ್ಗೆ ಮಾತ್ರ ಕೈಗಳ ಮೇಲೆ ಸಣ್ಣ ಪುಟ್ಟ ಸ್ಕ್ರ್ಯಾಚಸ್ ಆಗಿತ್ತಷ್ಟೇ. ಅಫ್ಕೋರ್ಸ್ ಇದನ್ನು ಪೊಲೀಸರು ನೋಟ್ ಮಾಡಿದ್ರು. ಇವನ ಹಾವಭಾವ ನೋಡಿ ಇದು ದರೋಡೆಗೆ ಆಗಿರೋ ಕೊಲೆಯಲ್ಲ ಅನ್ನೋದು ಅವರಿಗೆ ಅದಾಗಲೇ ಕನ್ಫರ್ಮ್ ಆಗಿತ್ತು. ಜೊತೆಗೆ ಅನೌಕ್ನದ್ದು ಜಿಮ್ ಬಾಡಿ. ಇಷ್ಟೊಂದು ಕಟುಮಸ್ತಾದ ವ್ಯಕ್ತಿ ತನ್ನ ಹೆಂಡತಿ ಮೇಲೆ ಯಾರಾದರೂ ಹಲ್ಲೆ ಮಾಡ್ತಾ ಇದ್ರು, ಈತ ಯಾಕೆ ಬಚಾವ್ ಮಾಡೋಕೆ ಹೋಗಲಿಲ್ಲ? ಅವರು 4 ಜನ ಇದ್ರು, ಅಟ್ಲೀಸ್ಟ್ ಇವನು ಒಬ್ಬನಿಗಾದರೂ ಹೊಡಿಬಹುದಿತ್ತಲ್ವಾ? ಫೈಟ್ ಬ್ಯಾಕ್ ಮಾಡಬಹುದಿತ್ತಲ್ವಾ? ಹೆಂಡತಿ ಸ್ಥಳದಲ್ಲೇ ಸತ್ತೋದ್ಲು. ಬಟ್ ಇವನ್ ಮಾತ್ರ ಒಂದೇ ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿಬಿಟ್ಟ. ಎಲ್ಲಕ್ಕಿಂತ ಮುಖ್ಯವಾಗಿ ನನಗೆ ಪ್ರಜ್ಞೆ ತಪ್ಪೋ ಹಾಗೆ ಏನೋ ಸ್ಪ್ರೇ ಮಾಡಿದ್ರು ಅಂತ ಬೇರೆ ಪುಂಗಿದ್ದ. ಇದೆಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ ಪೊಲೀಸರು ಒಂದು ಕನ್ಕ್ಲೂಷನ್ಗೆ ಬಂದಿದ್ರು. ಇನ್ನು ಘಟನಾ ಸ್ಥಳಕ್ಕೆ ಹೋಗಿದ್ದ ಟೀಮ್ಗೆ ಅಲ್ಲಿ ಹೆಚ್ಚಿನದ್ದೇನೂ ಸಿಗಲಿಲ್ಲ. ಅದು ನಿರ್ಜನ ಪ್ರದೇಶವಾಗಿತ್ತು. ಅಲ್ಲಿ CCTV ಕೂಡ ಇರಲಿಲ್ಲ. ಅಲ್ಲಿಂದ ಸ್ವಲ್ಪ ದೂರ ಹೋಗಿ ನೋಡ್ತಾರೆ. ಅಲ್ಲಿ ಕಾರ್ ಪಾರ್ಕ್ ಮಾಡಿರೋದು ಕಾಣಿಸುತ್ತೆ. ಒಂದು ಹ್ಯುಂಡೈ i20, ಇನ್ನೊಂದು ಮಾರುತಿ ಸ್ವಿಫ್ಟ್, ಮತ್ತೊಂದು ಮಾರುತಿ ರಿಟ್ಸ್ ಕಾರ್ ನಿಂತಿತ್ತು. ಒಂದು ಕಾರ್ ಪಂಜಾಬ್ ರಿಜಿಸ್ಟ್ರೇಷನ್ನದ್ದಾಗಿತ್ತು, ಇನ್ನೊಂದು ಕಾರ್ ಹರಿಯಾಣದ್ದಾಗಿತ್ತು. ಮತ್ತೊಂದು ಕಾರಲ್ಲಿ ನಂಬರ್ ಪ್ಲೇಟ್ ಇರಲಿಲ್ಲ. ಎಲ್ಲ ಕಾರ್ಗಳನ್ನು ಪರಿಶೀಲನೆ ಮಾಡ್ತಾರೆ. ರಿಟ್ಸ್ ಕಾರ್ ಅನೌಕ್ನದ್ದಾಗಿತ್ತು. ಅದೇ ಕಾರ್ ಹಿಂದಿನ ರಾತ್ರಿ ಕಳುವಾಗಿದ್ದ ಬಗ್ಗೆ ಅನೌಕ್ ಹೇಳಿದ್ದು. ಮತ್ತೆರಡು ಕಾರ್ಗಳು ಕದ್ದ ಕಾರ್ಗಳಾಗಿದ್ವು. ಯಾರೋ ಕದ್ದು ತಂದು ಇಲ್ಲಿ ಪಾರ್ಕ್ ಮಾಡಿದ್ರು. ಬಹುಶಃ ಹಲ್ಲೆಕೋರರು ಕೊಲೆಗೆ ಇದೇ ಕಾರ್ ಯೂಸ್ ಮಾಡಿರಬಹುದು ಅಂತ ಗೆಸ್ ಮಾಡ್ತಾರೆ. ಕಾರ್ ಓಪನ್ ಮಾಡಿದ ಪೊಲೀಸರಿಗೆ ಅಚ್ಚರಿಯಾಗಿತ್ತು. ಅನೌಕ್ ಕಾರಲ್ಲಿ ಒಡವೆ, ಕ್ಯಾಶ್ ಮತ್ತು ಮೊಬೈಲ್ ಎಲ್ಲ ಹಾಗೆ ಇತ್ತು. ಹಲ್ಲೆಕೋರರು ಅದನ್ನು ಟಚ್ ಕೂಡ ಮಾಡಿರಲಿಲ್ಲ. ಅನೌಕ್ನ ಮೊಬೈಲ್ ಸೀಸ್ ಮಾಡ್ತಾರೆ. ಅಲ್ಲ, ಕಳ್ಳರು ಕಳ್ತನ ಮಾಡೋಕೆ ಬಂದಿದ್ರೆ ಅನೌಕ್ನ ಕಾರ್ ಜೊತೆಗೆ ತಮ್ಮ ಕಾರ್ಗಳನ್ನು ಯಾಕೆ ಬಿಟ್ಟು ಓಡ್ ಹೋದ್ರು ಅಂತ ಪೊಲೀಸರು ತಲೆ ಕೆಡಿಸ್ಕೊತಾರೆ. ಅಟ್ಯಾಕ್ ಮಾಡಿದವರು ಕಾರ್, ಒಡವೆ, ಮೊಬೈಲ್ ಎಲ್ಲ ಅಲ್ಲೇ ಬಿಟ್ಟು ಯಾಕೆ ಹೋಗ್ತಾರೆ? ಇವೆಲ್ಲವೂ ಒಂದು ದೊಡ್ಡ ಕಾನ್ಸ್ಪಿರಸಿ ಬಗ್ಗೆ ಹೇಳ್ತಿದ್ವು. ಎಲ್ಲ ಸಾಂದರ್ಭಿಕ ಸಾಕ್ಷಿಗಳು ಒಟ್ಟು ಮಾಡಿದ್ದು ಅನೌಕ್ ಕಡೆಗೆ. ಪೊಲೀಸರು ಅನೌಕ್ನ ಫೋನ್ ಅನ್ಲಾಕ್ ಮಾಡ್ತಾರೆ. ಅದರಲ್ಲಿನ ಮೆಸೇಜಸ್ ನೋಡಿದ ಕಾಪ್ಸ್ಗೆ ಅವನ ಮೇಲಿನ ಅನುಮಾನ ಗಟ್ಟಿಯಾಗಿತ್ತು. ದ ಡೀಡ್ ಈಸ್ ಡನ್. ಇದು ಅನೌಕ್ನ ಮೊಬೈಲ್ನಲ್ಲಿದ್ದ ಮೆಸೇಜ್. ಈ ಮೆಸೇಜ್ ಹಲ್ಲೆ ಆದ ಸ್ವಲ್ಪ ಹೊತ್ತಲ್ಲೇ ಅನೌಕ್ಗೆ ಯಾರೋ ಕಳಿಸಿದ್ರು. ಅವತ್ತು 17 ಫೆಬ್ರವರಿ ಪೊಲೀಸರು ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿಕೊಂಡು ಠಾಣೆಗೆ ಎಳ್ಕೊಂಡು ಬರ್ತಾರೆ. ಸರಿಯಾಗಿ ಬೆಂಡೆತ್ತಾರೆ. ಪೊಲೀಸರ ಬೂಟಿನ ಒದೆ ಬಿದ್ದ ಕೂಡಲೇ ಎಂಥವರು ಬಾಯ್ಬಿಡ್ತಾರೆ. ಇವನು ಹಾಗೆ ಎಲ್ಲ ಸತ್ಯ ಹೇಳಿದ್ದ. ಇಲ್ಲಿಂದ ಈ ಕೇಸ್ಗೆ ಒಂದು ಮೇಜರ್ ಕ್ಲೂ ಸಿಕ್ಕಿತ್ತು. ಸರ್, ನಾನೊಬ್ಬನೇ ಈ ಕೊಲೆ ಮಾಡಿಲ್ಲ, ನನ್ನ ಜೊತೆ ಇನ್ನೂ 3 ಇದ್ದಾರೆ ಅಂತ ಹೇಳ್ತಾನೆ. ಇವನು ಕೊನೆಯಲ್ಲಿ ಹೇಳಿದ ಹೆಸರು ಕೇಳಿ ಅಲ್ಲಿದ್ದ ಪೊಲೀಸರು ಒಬ್ಬರಿಗೊಬ್ಬರು ಮುಖ ನೋಡ್ಕೋತಾರೆ. ಯಾಕಂದರೆ ಅವರ ಗೆಸ್ ಸರಿಯಾಗಿತ್ತು. ಅವನು ಹೇಳಿದ ಹೆಸರು ಮತ್ಯಾರ್ದು ಅಲ್ಲ, ಅದು ಮಾನ್ವಿಯ ಗಂಡ ಅನೌಕ್ನದ್ದು. ಅಲ್ಲಿಗೆ ಹೆಂಡತಿ ಕೊಲೆಗಾರರಿಗೆ ಶಿಕ್ಷೆ ಕೊಡಿಸಲೇಬೇಕು ಅಂತ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಿದ್ದ ಗಂಡನೇ ಈಗ ಆರೋಪಿ ಸ್ಥಾನದಲ್ಲಿದ್ದ. ಪೊಲೀಸರು ಅವನನ್ನು ಎತ್ತಾಕೊಂಡು ಬರೋಕೆ ರೆಡಿ ಆಗ್ತಾರೆ. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇತ್ತು. ಅದೇನಂದ್ರೆ ಇವನು ಇತ್ತೀಚೆಗಷ್ಟೇ ಆ ಪಕ್ಷ ಸೇರ್ಕೊಂಡಿದ್ದ. ಘಟನೆ ಆದಮೇಲೆ ಟ್ರೇಡ್ ಯೂನಿಯನ್ ಮೆಂಬರ್ ಜೊತೆ ಸೇರ್ಕೊಂಡು ಬೀದಿಗಿಳಿದು ಪ್ರತಿಭಟನೆ ಬೇರೆ ಮಾಡ್ತಾ ಇದ್ದ. ಜನರಲ್ಲಿ ಇವನ ಬಗ್ಗೆ ಸಿಂಪತಿ ಇತ್ತು. ಹಾಗಾಗಿ ಇವನನ್ನ ವಶಕ್ಕೆ ಪಡೆಯೋಕೆ ಪೊಲೀಸರು ಸ್ವಲ್ಪ ಯೋಚಿಸಿದ್ರು. ಕೊನೆಗೆ ಪ್ಲಾನ್ ಬಿ ರೆಡಿ ಮಾಡ್ತಾರೆ. ಇನ್ನಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮೀಡಿಯಾದಲ್ಲಿ ಇವನು ಕೊಟ್ಟಿದ್ದ ಇಂಟರ್ವ್ಯೂ ನೋಡ್ತಾರೆ. ಒಂದು ವಿಡಿಯೋದಲ್ಲಿ ಮಾತಾಡುವಾಗ ತನ್ನ 2 ಕೈಗಳಿಗೆ ಬ್ಯಾಂಡೇಜ್ ಕಟ್ಕೊಂಡಿದ್ದ. ಸೆಕೆಂಡ್ ವಿಡಿಯೋ ನೋಡಿದ್ರೆ ಒಂದೇ ಕೈಯಲ್ಲಿ ಬ್ಯಾಂಡೇಜ್ ಇತ್ತು. ಮುಂಚಿನ ವಿಡಿಯೋದಲ್ಲಿ ಯಾವ ಕೈಗೆ ಬ್ಯಾಂಡೇಜ್ ಕಟ್ಕೊಂಡಿದ್ನೋ ಅದೇ ಕೈಯಲ್ಲಿ ಆರಾಮಾಗಿ ನೀರಿನ ಬಾಟಲ್ ಹಿಡ್ಕೊಂಡು ಸಲೀಸಾಗಿ ನೀರು ಕುಡಿತಾ ಇದ್ದ. ಅಂದ್ರೆ ಅನೌಕ್ ಬ್ಯಾಂಡೇಜ್ ನಾಟಕ ಆಡಿದ್ದ ಅನ್ನೋದು ದೃಢವಾಗಿತ್ತು. ಅನೌಕ್ ತಾನು ರಚಿಸಿದ ಚಕ್ರವ್ಯೂಹದಲ್ಲಿ ತಾನೇ ಸಿಕ್ಕಾಕೊಂಡಿದ್ದ. ಪೊಲೀಸರು ಅನೌಕ್ಗೆ ಫೋನ್ ಮಾಡ್ತಾರೆ. ಸರ್, ನಿಮ್ದು ಮೆಡಿಕಲ್ ಚೆಕಪ್ ಮಾಡಿಸಬೇಕು. ಇದು ಪೊಲೀಸ್ ಎನ್ಕ್ವೈರಿ ಪ್ರೊಸೀಜರ್, ಕೈಂಡ್ಲಿ ಕೋಆಪರೇಟ್ ಅಂತಾರೆ. ಓವರ್ ಕಾನ್ಫಿಡೆಂಟ್ ಆಗಿದ್ದ ಅನೌಕ್ ಒಪ್ಕೋತಾನೆ. ಅವನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಬದಲು ಸೀದಾ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ. ಇದನ್ನ ನೋಡಿ ಅನೌಕ್ ಗಲಿಬಿಲಿ ಆಗಿ ಹೋಗ್ತಾನೆ. ಏನ್ರಿ, ಹಾಸ್ಪಿಟಲ್ಗೆ ಅಂತ ಹೇಳಿ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬಂದ್ರಿ? ಏನ್ ನಡೀತಾ ಇದೆ ಇಲ್ಲಿ ಅಂತ ಆವಾಜ್ ಹಾಕ್ತಾನೆ. ಏನಿಲ್ಲ ಸರ್, ಹಾಸ್ಪಿಟಲ್ಗೆ ಹೋಗೋ ಮೊದಲು ಒಂದು ಸಣ್ಣ ಫಾರ್ಮಾಲಿಟಿ ಅಷ್ಟೇ ಅಂತ ಒಳಗಡೆ ಕರ್ಕೊಂಡು ಬರ್ತಾರೆ. ಸ್ಟೇಷನ್ ಒಳಗಡೆ ಬಂದ ಕೂಡಲೇ ಪೊಲೀಸರ ವರ್ತನೆ ಚೇಂಜ್ ಆಗಿತ್ತು.
ಸಾರ್ ಹೋಗಿ ಏನೋ ಅನೌಕಂತ ಮಾತು ಶುರುವಾಗಿತ್ತು. ಪೊಲೀಸರು ತಮ್ಮ ಸ್ಟೈಲಲ್ಲಿ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲೂ ಸ್ಮಾರ್ಟ್ನೆಸ್ ತೋರಿಸೋಣ ಅಂತ ಮೀಡಿಯಾಗೆ ಏನು ಹೇಳಿಕೆ ಕೊಟ್ಟಿದ್ನೋ ಅದನ್ನೇ ಇವ್ರ ಹತ್ರನೂ ಹೇಳ್ತಾನೆ. ಕಳ್ಳರು, ದರೋಡೆಕೋರರು, ಸ್ಪ್ರೇ, ಕಾರ್, ಕ್ಯಾಶ್ ಹೀಗೆ ಸೇಮ್ ಟು ಸೇಮ್ ರಿಪೀಟ್ ಮಾಡ್ತಾನೆ. ಸರಿ, ಅಷ್ಟ್ರಾತ್ರಿ ಆ ನಿರ್ಜನ ಪ್ರದೇಶದಲ್ಲಿ ಏನಕ್ಕೆ ಕಾರ್ ನಿಲ್ಲಿಸಿದ್ರಿ ಅಂದಿದ್ದಕ್ಕೆ ಜೋರಾಗಿ ಸುಸು ಬಂದಿತ್ತು, ಅದಕ್ಕೆ ಟ್ಯಾಂಕ್ ಖಾಲಿ ಮಾಡೋಣ ಅಂತ ನಿಲ್ಲಿಸ್ದೆ ಅಂತ ಉಡಾಫೆಯಲ್ಲಿ ಉತ್ತರ ಕೊಡ್ತಾನೆ. ಲೇ ಅನೌಕ್, ನೀವು ರೆಸಾರ್ಟ್ನಿಂದ ಹೊರಟು 10-15 ನಿಮಿಷ ಆಗಿತ್ತು, ಎಲ್ಲವೂ ರೆಸಾರ್ಟ್ನಲ್ಲೇ ಮುಗಿಸಿ ಬರಬೇಕಿತ್ತಲ್ವಾ ಅಂತ ಅವನದ್ದೇ ಸ್ಟೈಲ್ನಲ್ಲಿ ಉಲ್ಟಾ ಕೊಡ್ತಾರೆ. ಇಲ್ಲಿಂದ ಅನೌಕ್ ನರ್ವಸ್ ಆಗಿದ್ದ. ನಾನು ನನ್ನ ಲಾಯರ್ ಹತ್ರ ಮಾತಾಡಬೇಕು ಬಿಡಿ ಅಂತಾನೆ. ಇರಪ್ಪ, ಎಲ್ಲರ ಜೊತೆನೂ ಮಾತಾಡುವಂತೆ, ಮೊದಲು ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಅವನ ಭುಜಕ್ಕೆ ಕೈ ಹಾಕಿ ಕೂರಿಸ್ತಾರೆ. ಪೊಲೀಸರು ಅವನ ಮೊಬೈಲ್ನಲ್ಲಿದ್ದ ಮೆಸೇಜ್ ತೋರಿಸ್ತಾರೆ. ತಮಗೆ ಈ ಮೆಸೇಜ್ ಯಾರು ಸ್ವಾಮಿ ಕಳಿಸಿದ್ದು, ಏನಿದ್ರ ಅರ್ಥ, ನಿಜ ಬೊಗಳೋ ಬದ್ಮಾಶ್ ಅಂತ ಪೊಲೀಸ್ ಲಾಠಿ ಎತ್ತಿದ್ರು. ಇನ್ನು ನನ್ನ ನಾಟಕ ನಡೆಯಲ್ಲ ಅಂತ ಗೊತ್ತಾದ್ಮೇಲೆ ಅನೌಕ್ ತೆಪ್ಪಗಾಗಿದ್ದ. ನಿಧಾನಕ್ಕೆ, ಹೌದು ಸರ್, ನಾನೇ ಎಲ್ಲ ಮಾಡಿದ್ದು, ಎಲ್ಲ ಪ್ರೀ ಪ್ಲ್ಯಾನ್ ಮಾಡಿ ಕಾಂಟ್ರಾಕ್ಟ್ ಕಿಲ್ಲರ್ಸ್ನ ಹೈರ್ ಮಾಡಿ ನಾನೇ ನನ್ನ ಹೆಂಡತಿ ಮಾನ್ವಿಯನ್ನು ಕೊಲೆ ಮಾಡಿಸ್ದೆ ಅಂತ ಹೇಳ್ತಾನೆ. ಹಾಗಾದರೆ ಅಷ್ಟು ಚೆನ್ನಾಗಿದ್ದ ಸಂಸಾರದ ಸರಿಗಮ ಸ್ವರ ತಪ್ಪಿದ್ದು ಎಲ್ಲಿ? ಕೊಲೆ ಮಾಡಿಸೋ ಮಟ್ಟಿಗೆ ಅನೌಕ್ ಇಳಿದಿದ್ದು ಯಾಕೆ? ಇಲ್ಲಿಂದ ಅನೌಕ್ ತನ್ನ ಕಥೆ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಸರ್, ಅದು 2019. ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೀತಾ ಇತ್ತು. ನಾನು 5-6 ಜನರನ್ನು ಕೆಲಸಕ್ಕೆ ಸೇರಿಸ್ಕೊಂಡಿದ್ದೆ. ಅದರಲ್ಲಿ ಒಬ್ಬಳ ಹೆಸರು ಪ್ರತೀಕ್ಷಾ. ಅವಳಿಗೆ 25 ವರ್ಷ ವಯಸ್ಸು. ನಾವಿಬ್ಬರು ಬಾಸ್ ಮತ್ತು ಎಂಪ್ಲಾಯ್ ಥರ ಇದ್ವಿ. ಆದರೆ ಹೋಗ್ತಾ ಹೋಗ್ತಾ ಪ್ರತೀಕ್ಷಾ ಮತ್ತು ನಾನು ತುಂಬ ಕ್ಲೋಸ್ ಆಗಿಬಿಟ್ವಿ. ನಮ್ಮಿಬ್ಬರ ನಡುವೆ ಅಫೇರ್ ಸ್ಟಾರ್ಟ್ ಆಗಿತ್ತು. ನಾವಿಬ್ಬರು ಆಫೀಸಲ್ಲಿ ಹೆಚ್ಚು ಹೊತ್ತು ಕಳೀತಾ ಇದ್ವಿ. ಕೆಲಸ ಮುಗಿದ ಮೇಲೂ ನಾನು ಮತ್ತು ಪ್ರತೀಕ್ಷಾ ಒಟ್ಟಿಗೆ ಇರ್ತಿದ್ವಿ. ನಾನು ಮನೆಗೆ ಬಂದ ಮೇಲೂ ಗಂಟೆಗಟ್ಟಲೆ ಫೋನ್ನಲ್ಲಿ ಮಾತಾಡ್ತಾ ಇದ್ದೆ. ಮಾನ್ವಿ ಮನೆಯಲ್ಲಿದ್ದರೆ ನಾವಿಬ್ಬರು ಮೆಸೇಜ್ನಲ್ಲಿ ಮಾತಾಡ್ತಾ ಇದ್ವಿ. ನನ್ನ ಮತ್ತು ಪ್ರತೀಕ್ಷಾ ಅಫೇರ್ ಬಗ್ಗೆ ಮಾನ್ವಿಗೆ ಏನೂ ಗೊತ್ತಿರಲಿಲ್ಲ. ನನಗೆ ಮಾನ್ವಿ ಮೇಲೆ ಪ್ರೀತಿ ಕಡಿಮೆ ಆಗಿತ್ತು. ಪ್ರತೀಕ್ಷಾಳನ್ನ ಮದುವೆ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೆ. ಆದರೆ ಒಂದಿನ ಮಾನ್ವಿಗೆ ನಮ್ಮ ಅಫೇರ್ ಬಗ್ಗೆ ಗೊತ್ತಾಗೋಯ್ತು. ಈ ಬಗ್ಗೆ ನನ್ನ ಹತ್ರ ಕೇಳಿದ್ಲು. ಇಲ್ಲಿಂದ ನಮ್ಮಿಬ್ಬರ ಮಧ್ಯೆ ಡೈಲಿ ಜಗಳ ಸ್ಟಾರ್ಟ್ ಆಗಿತ್ತು. ಪ್ರತೀಕ್ಷಾಗೂ ಮದುವೆ ವಯಸ್ಸಾಗಿತ್ತು. ಅವಳಿಗೆ ಮನೆಯಲ್ಲಿ ಗಂಡು ನೋಡ್ತಾ ಇದ್ರು. ಅದು ಜೂನ್ 2024. ಪ್ರತೀಕ್ಷಾ ಮದುವೆ ಮಾಡ್ಕೋ ಅಂತ ನನಗೆ ತುಂಬ ಪ್ರೆಷರ್ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲು. ಮಾನ್ವಿಗೆ ಡಿವೋರ್ಸ್ ಕೊಡು ಅಂತ ಇದ್ಲು. ಪ್ರತೀಕ್ಷಾಳನ್ನು ಬಿಡೋದು ನನಗೆ ಇಷ್ಟ ಇರಲಿಲ್ಲ. ಆದರೂ ಪ್ರತೀಕ್ಷಾ ಬಲವಂತಕ್ಕೆ ಕಟ್ಟು ಬಿದ್ದು ಒಂದಿನ ಮಾನ್ವಿ ಹತ್ರ ಮಾತಾಡಿದೆ. ನಾವಿಬ್ಬರು ಡಿವೋರ್ಸ್ ತಗೊಳ್ಳೋಣ ಅಂದೆ. ಆದರೆ ಮಾನ್ವಿ ಮಾತ್ರ ಆಗಿದ್ದಾಗಲಿ, ನಾನು ನಿನ್ನ ಬಿಡಲ್ಲ, ಡಿವೋರ್ಸ್ ಕೊಡಲ್ಲ ಅಂದ್ಬಿಟ್ಲು. ನಮ್ಮ ಮಕ್ಕಳ ಭವಿಷ್ಯ ಹಾಳಾಗೋಕೆ ನಾನು ಬಿಡಲ್ಲ ಅಂದ್ಲು. ಜೊತೆಗೆ ನೀನು ಪ್ರತೀಕ್ಷಾಯಿಂದ ದೂರ ಇರುವಂತ ಧಮಕಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲು. ಈ ವಿಚಾರ ನಾನು ಪ್ರತೀಕ್ಷಾ ಜೊತೆ ಡಿಸ್ಕಸ್ ಮಾಡಿದೆ. ಮಾನ್ವಿ ನನಗೆ ಡಿವೋರ್ಸ್ ಕೊಡಲ್ಲ ಅಂತಿದ್ದಾಳೆ, ಏನು ಮಾಡೋದು ಅಂತ ಕೇಳಿದೆ. ಅದಕ್ಕವಳು ನನಗೆ ಒಂದು ಐಡಿಯಾ ಕೊಟ್ಲು. ಮಾನ್ವಿಯನ್ನ ಮುಗಿಸ್ಬಿಡು ಅಂದ್ಲು ಸಾರ್ ಅಂತ ಅನೌಕ್ ಪೊಲೀಸರಿಗೆ ಹೇಳ್ತಾನೆ. ಪ್ರತೀಕ್ಷಾ ಹೇಳಿದಾಗ ಅವಳ ಮಾತು ಕೇಳಿ ನನಗೆ ಭಯ ಆಯಿತು. ಕೊಲೆ ಮಾಡಿದರೆ ನಾನು ಜೈಲಿಗೆ ಹೋಗಬೇಕಾಗುತ್ತೆ, ನನಗೆ ಇದೆಲ್ಲ ಆಗಲ್ಲ ಅಂದೆ. ಅದಕ್ಕೆ ಪ್ರತೀಕ್ಷಾ, ನೀನೇನೂ ಹೆದರಬೇಡ, ಒಳ್ಳೆ ಪ್ಲಾನ್ ಮಾಡೋಣ, ನೀನು ಸಿಕ್ಕಾಕೊಳ್ಳಲ್ಲ ಅಂದ್ಲು. ನೀನೇನೂ ಹೆದರಬೇಡ, ಒಂದು ವೇಳೆ ನೀನು ತಗ್ಲಾಕೊಂಡ್ರು ನಾವಿಬ್ಬರು ಜೊತೆಯಲ್ಲೇ ಜೈಲಿಗೆ ಹೋಗೋಣ ಅಂತ ಹೇಳಿದ್ಲು. ಎಷ್ಟು ಹೇಳಿದ್ರೂ ಅವಳು ಕೇಳಲಿಲ್ಲ. ಕೊನೆಗೆ ನಾನು ಒಪ್ಕೊಂಡೆ. ಮಾನ್ವಿಯನ್ನ ಹೇಗೆ ಮುಗಿಸೋದು ಅಂತ ಪ್ಲಾನ್ ಮಾಡೋಕೆ ಆರಂಭಿಸಿದೆ. ಕುಂತ್ರು ನಿಂತರು ನನ್ನ ತಲೆಯಲ್ಲಿ ಅದೇ ಓಡ್ತಾ ಇತ್ತು. ಕೊನೆಗೆ ಒಂದಿನ ಸುಪಾರಿ ಕಿಲ್ಲರ್ಸ್ನ ಹೈರ್ ಮಾಡೋಕೆ ನಿರ್ಧಾರ ಮಾಡಿದೆ. ಈ ಕೆಲಸ ಮಾಡೋಕೆ ನನ್ನ ಆಫೀಸಲ್ಲಿದ್ದ ಹರ್ವಿಂದರ್ ಸಿಂಗ್ ಬೆಸ್ಟ್ ಪರ್ಸನ್ ಅಂತ ಡಿಸೈಡ್ ಮಾಡಿದೆ. ಅವನಿಗೆ ಈ ಬಗ್ಗೆ ಹೇಳಿದೆ. ಕೈ ತುಂಬ ದುಡ್ಡು ಕೊಡ್ತೀನಿ ಅಂತ ಹೇಳಿದ ಕೂಡಲೇ ಹರ್ವಿಂದರ್ ಸಿಂಗ್ ಒಪ್ಕೊಂಡ. ಇದನ್ನು ಪ್ರತೀಕ್ಷಾಗೆ ಹೇಳಿದೆ. ಅವಳು ತುಂಬ ಖುಷಿಪಟ್ಲು. ಸರಿ ಅಂತ 3 ಜನ ಕೂತು ಮಾತಾಡಿದ್ವಿ. ಆದರೆ ಮಾರನೇ ದಿನದಿಂದ ಹರ್ವಿಂದರ್ ಸಿಂಗ್ ಶಾಪ್ಗೆ ಬರಲಿಲ್ಲ. 2-3 ದಿನ ಆದರೂ ಅವನು ಬರಲೇ ಇಲ್ಲ. ಫೋನ್ ಟ್ರೈ ಮಾಡಿದೆ, ಆದರೆ ಅವನ ಫೋನ್ ಕನೆಕ್ಟ್ ಆಗಲೇ ಇಲ್ಲ. ಮೇ ಬಿ ಜೈಲಿಗೆ ಹೋಗೋ ಭಯದಿಂದ ಕೇಳದೆ ಕೆಲಸ ಬಿಟ್ಟಿದ್ನಾ ಅಂತ ನನಗೆ ಗಾಬರಿ ಆಯಿತು. ನಾನು ಪ್ರತೀಕ್ಷಾ ಮಾತಾಡಿದ್ವಿ. ಮಾನ್ವಿ ಕೊಲೆ ಮಾಡೋ ವಿಷಯ ಲೀಕ್ ಆಗಿಬಿಟ್ರೆ, ಅವನು ಪೊಲೀಸರ ಹತ್ರ ಹೋಗ್ಬಿಟ್ರೆ ಅಂತ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಇತ್ತ ಮಾನ್ವಿ ಮತ್ತು ನನ್ನ ಮಧ್ಯೆ ಜಗಳ ನೆಕ್ಸ್ಟ್ ಲೆವೆಲ್ಗೆ ಹೋಗಿತ್ತು. ಸ್ವಲ್ಪ ದಿನದ ನಂತರ ಇನ್ನೊಬ್ಬನ ಕಾಂಟ್ಯಾಕ್ಟ್ ಸಿಕ್ತು. ಅವನ ಹೆಂಡತಿ ಒಂದು ಹಾಸ್ಪಿಟಲ್ನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ಲು. ಒಂದು ವಿಷದ ಇಂಜೆಕ್ಷನ್ ಅರೇಂಜ್ ಮಾಡಿಕೊಡು, ನೀನು ಕೇಳಿದಷ್ಟು ದುಡ್ಡು ಕೊಡ್ತೀನಿ ಅಂದೆ. ದುಡ್ಡಿನ ಆಸೆಗೆ ಆ ವ್ಯಕ್ತಿ ಇಂಜೆಕ್ಷನ್ ತಂದು ಕೊಡ್ತೀನಿ ಅಂದ. ನನ್ನ ಹತ್ರ ಅಡ್ವಾನ್ಸ್ ಕೂಡ ಇಸ್ಕೊಂಡ. ಆದರೆ ಅವನು ಕೂಡ ದುಡ್ಡು ಇಸ್ಕೊಂಡು ಇಂಜೆಕ್ಷನ್ ತಂದು ಕೊಡಲಿಲ್ಲ. ಎಸ್ಕೇಪ್ ಆಗಿಬಿಟ್ಟ ಸರ್ ಅಂತ
ಅನೌಕ್ ಪೊಲೀಸರಿಗೆ ಸ್ಟೇಟ್ಮೆಂಟ್ ಕೊಡ್ತಾನೆ. 2 ಸಲ ಮೋಸ ಹೋದ್ಮೇಲೆ ನಮ್ಮಿಬ್ಬರಿಗೂ ಫ್ರಸ್ಟ್ರೇಷನ್ ಆಗಿತ್ತು. ಪ್ರತೀಕ್ಷಾ ತಂದೆ ತಾಯಿ ಏಪ್ರಿಲ್ನಲ್ಲಿ ಅವಳ ಮದುವೆ ಫಿಕ್ಸ್ ಮಾಡಿಬಿಟ್ಟಿದ್ರು. ನಮ್ಮಿಬ್ಬರಿಗೂ ಆತಂಕ ಶುರುವಾಗಿತ್ತು. ಪ್ರತೀಕ್ಷಾ ನನ್ನಿಂದ ದೂರ ಆಗ್ಬಿಡ್ತಾಳೆ ಅಂತ ನಾನು ಹುಚ್ಚನ ಥರ ಆಗ್ಬಿಟ್ಟಿದ್ದೆ. ಯಾರಾದರೂ ಡೀಲ್ ಒಪ್ಕೊಬಿಟ್ರೆ ಸಾಕು, ನಮ್ಮ ಕೆಲಸ ಮುಗಿಸಿ ಕೊಟ್ಬಿಟ್ರೆ ಸಾಕು ಅಂತ ಹುಡುಕ್ತಾ ಇದ್ದೆ. ಹೀಗಿರುವಾಗಲೇ ಗುರ್ಪ್ರೀತ್ ಸಿಂಗ್ ಅಲಿಯಾಸ್ ಗೋಪಿ ಅನ್ನೋನ ನಂಬರ್ ಸಿಕ್ತು. ಗೋಪಿಗೆ ಎಲ್ಲ ವಿಷಯ ಹೇಳಿದೆ. ಅವನು ಒಪ್ಕೊಂಡ. ಅವನಿಗೆ 2.5 ಲಕ್ಷ ರೂಪಾಯಿ ಡೀಲ್ ಕೊಟ್ಟಿದ್ದೆ. 50,000 ಅಡ್ವಾನ್ಸ್ ಕೊಟ್ಟೆ. ಕೆಲಸ ಆದಮೇಲೆ 2 ಲಕ್ಷ ಫುಲ್ ಕ್ಯಾಶ್ ಕೊಡ್ತೀನಿ ಅಂದೆ. ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋಕೆ ಗೋಪಿ 4 ಕಾಂಟ್ರಾಕ್ಟ್ ಕಿಲ್ಲರ್ಸ್ ಅರೇಂಜ್ ಮಾಡ್ದ. ಅಮೃತ್ ಪಾಲ್ ಸಿಂಗ್ ಅಲಿಯಾಸ್ ಬಲ್ಲಿ, ಗುರ್ದೀಪ್ ಸಿಂಗ್ ಅಲಿಯಾಸ್ ಮನ್ನಿ, ಸೋನು ಸಿಂಗ್ ಮತ್ತು ದೀಪ್ ಸಿಂಗ್ ಅಲಿಯಾಸ್ ತೇಜಿ. ಈ 4 ಜನರ ಟೀಮ್ ರೆಡಿ ಆಗಿತ್ತು. ಬಲ್ಲಿ, ಮನ್ನಿ, ಸೋನು ಹತ್ತಿರದ ನಂದ್ಪುರ್ ಊರಲ್ಲಿ ಇರ್ತಾ ಇದ್ರು. ಸಾಗರ್ ದೀಪ್ ಧಂಡಾರಿ ಕಲರ್ನಲ್ಲಿ ಇರ್ತಾ ಇದ್ದ. ಇವರೆಲ್ಲ ಸೇರಿ ನಿಮ್ಮ ಕೆಲಸ ಮುಗಿಸಿಕೊಡ್ತೀವಿ ಅಂತ ನನಗೆ ಭರವಸೆ ಕೊಟ್ಟರು ಸರ್ ಅಂತ ಪೊಲೀಸರಿಗೆ ಅನೌಕ್ ಸ್ಟೇಟ್ಮೆಂಟ್ ಕೊಡ್ತಾನೆ. ಇವರ ಪ್ಲಾನ್ ಪ್ರಕಾರ ಒಂದು ನಿರ್ಜನ ಪ್ರದೇಶ ಮತ್ತು CCTV ಇಲ್ಲದೆ ಇರೋ ಒಂದು ಒಳ್ಳೆ ಲೊಕೇಶನ್ ಹುಡುಕಿದ್ರು. ಆ ರೋಡಲ್ಲಿ ಪೊಲೀಸರ ಪ್ಯಾಟ್ರೋಲಿಂಗ್ ಇರುತ್ತಾ, ವೆಹಿಕಲ್ ಮೂವ್ಮೆಂಟ್ ಹೇಗಿರುತ್ತೆ ಅಂತ ಸ್ಟಡಿ ಮಾಡಿದ್ರು. ಕೊನೆಗೆ ಡೆಹ್ಲಾನ್ ಜಾಗ ಬೆಸ್ಟ್ ಅನ್ನಿಸ್ತು. ಅವರ ಪ್ಲಾನ್ ನನಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಕಾಂಟ್ರಾಕ್ಟ್ ಕಿಲ್ಲರ್ಸ್ ನನ್ನ ಕಾರನ್ನು ಫಾಲೋ ಮಾಡ್ತಾರೆ. ನಾನು ಕಾರ್ ಸೈಡ್ಗೆ ಹಾಕಿದ ಕೂಡಲೇ ಬಂದು ನನ್ನ ತಳ್ಳಾಡಿ ನಂತರ ಮಾನ್ವಿಯನ್ನ ಮುಗಿಸೋದು ಅವರ ಪ್ಲಾನ್ ಆಗಿತ್ತು. ನಾನು ಓಕೆ ಅಂದೆ. ಅದರಂತೆ ಅವತ್ತು ಮಾನ್ವಿಗೆ ಡಿನ್ನರ್ಗೆ ಹೋಗೋಣ ಅಂದೆ. ಬಹುಶಃ ನಾನು ಪ್ರತೀಕ್ಷಾ ಸಹವಾಸ ಬಿಟ್ಟಿದ್ದೀನಿ ಅಂತ ಮಾನ್ವಿ ಅಂದ್ಕೊಂಡಿದ್ಲು. ಸರಿ ಹೋಗೋಣ ಅಂತ ಒಪ್ಕೊಂಡ್ಲು. ಅವಳನ್ನು ರೆಸಾರ್ಟ್ಗೆ ಕರ್ಕೊಂಡು ಹೋದೆ. ಅಲ್ಲಿ ವಿಡಿಯೋ ಮಾಡಿದ್ದು, ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದು, ಸ್ಟೇಟಸ್ ಹಾಕಿದ್ದು ಎಲ್ಲವೂ ನಮ್ಮ ಪ್ಲಾನ್ನ ಭಾಗ ಆಗಿತ್ತು ಸರ್ ಅಂತಾನೆ. ಅವತ್ತು 16 ಫೆಬ್ರವರಿ 2025. ಪ್ಲಾನ್ ಪ್ರಕಾರ ಡೆಹ್ಲಾನ್ ಬೈಪಾಸ್ ಹತ್ರ ಹೋಗುವಾಗ ಸುಸು ಕಾರಣ ಹೇಳಿ ಒಂದು ಕಡೆ ಕಾರ್ ನಿಲ್ಲಿಸಿದೆ. ನಾನು ಕಾರಿಂದ ಇಳಿದೆ. ಸುತ್ತ ನೋಡಿದೆ, ಆದರೆ ಕಿಲ್ಲರ್ಸ್ ಕಾರ್ ಅಲ್ಲಿ ಎಲ್ಲೂ ಕಾಣಲಿಲ್ಲ. ಹಾಗಾಗಿ ಮತ್ತೆ ಕಾರ್ ಸ್ವಲ್ಪ ಮುಂದೆ ತಗೊಂಡು ಹೋಗಿ ನಿಲ್ಲಿಸಿದೆ. ಅಷ್ಟರಲ್ಲಿ ಅವರ ಕಾರ್ ನನಗೆ ಕಾಣಿಸ್ತು. ಅವರಿಗೆ ನಾನು ಸಿಗ್ನಲ್ ಕೊಟ್ಟು ಕಾರಿಂದ ಇಳಿದೆ. ಮಾನ್ವಿಗೆ ಇದ್ಯಾವುದರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅವಳು ಆರಾಮಾಗೆ ಕಾರಲ್ಲಿ ಕೂತ್ಕೊಂಡಿದ್ಲು. ಆ 4 ಜನ ಕಿಲ್ಲರ್ಸ್ ಬರ್ಬರವಾಗಿ ಅವಳನ್ನು ಮುಗಿಸಿಬಿಟ್ರು. ದರೋಡೆ ಸ್ಟೋರಿ ಕಟ್ಟೋಣ ಅಂತ ಆ ಕಿಲ್ಲರ್ಸ್ಗೆ ನನ್ನ ಮೇಲೂ ರಾಡ್ನಿಂದ ಹಲ್ಲೆ ಮಾಡೋಕೆ ಹೇಳಿದೆ ಅಂತ ಅನೌಕ್ ತಾನು ಮಾಡಿದ ಪಾಪಕೃತ್ಯದ ಬಗ್ಗೆ ಹೇಳಿದ್ದ. ಅವರೆಲ್ಲ ಕೆಲಸ ಮುಗಿಸಿ ಹೋದ್ಮೇಲೆ ನಾನು ಹೈವೇಯಲ್ಲಿ ನಿಂತು ಕಿರ್ಚೋಕೆ ಆರಂಭಿಸಿದೆ. ಸಹಾಯಕ್ಕೆ ಒಂದು ಢಾಬಾದವನ ಹತ್ರ ಹೋದೆ. ಆ ಢಾಬಾದವನೇ ಪೊಲೀಸರಿಗೆ ಫೋನ್ ಮಾಡಿ ಹೇಳಿದ್ದು ಅಂತಾನೆ. ಅನೌಕ್ ಸ್ಟೇಟ್ಮೆಂಟ್ ದಾಖಲು ಮಾಡಿಕೊಂಡ ಪೊಲೀಸರು ಪ್ರತೀಕ್ಷಾಳನ್ನು ಅರೆಸ್ಟ್ ಮಾಡ್ತಾರೆ. ಜೊತೆಗೆ 6 ಕಿಲ್ಲರ್ಗಳನ್ನು ಅರೆಸ್ಟ್ ಮಾಡಿದ್ರು. ಹೀಗೆ ಬರೀ 2 ದಿನದಲ್ಲಿ ಪೊಲೀಸರು ಈ ಕೇಸ್ ಸಾಲ್ವ್ ಮಾಡಿದ್ರು. ಅಲ್ಲ, ಬೇರೆ ಹುಡುಗಿ ಜೊತೆ ಮದುವೆ ಆಗಬೇಕು ಅನ್ನೋದಾಗಿದ್ರೆ ಅದನ್ನು ಹೆಂಡತಿಗೆ ಹೇಳಿ ಇಬ್ಬರೂ ಕೂತು ಸಾಲ್ವ್ ಮಾಡ್ಕೋಬಹುದಿತ್ತು. ಸೂಜಿಯಲ್ಲಿ ಹೋಗೋದಕ್ಕೆ ಕತ್ತಿ ಬಳಸೋ ಅವಶ್ಯಕತೆ ಖಂಡಿತ ಇರಲಿಲ್ಲ. ಒಲ್ಲದ ಗಂಡನ ಜೊತೆಗೇ ಇರ್ತೀನಿ, ನಾನು ನಿನ್ನ ಬಿಡಲ್ಲ ಅಂತ ಮಾನ್ವಿ ಕೂಡ ಹಠ ಮಾಡಬಾರ್ದಿತ್ತು. ಡಿವೋರ್ಸ್ ಪಡೆದು ಜೀವನಾಂಶ ತಗೋಬಹುದಿತ್ತು. ಮಕ್ಕಳನ್ನು ತಾನೇ ಚೆನ್ನಾಗಿ ಸಾಕಿ ಬೆಳೆಸಬಹುದಿತ್ತು. ಯಾಕೆ ಎಷ್ಟು ಜನ ಸಿಂಗಲ್ ಪೇರೆಂಟ್ಸ್ ತಮ್ಮ ಮಕ್ಕಳನ್ನು ಬೆಳೆಸಿಲ್ವಾ? ಹಾಗಂತ ಎಲ್ಲರೂ ಹೀಗೆ ಕೊಲೆ ಮಾಡೋ ಮಟ್ಟಕ್ಕೆ ಇಳಿದು ಬಿಟ್ಟರೆ ಇಡೀ ಸಮಾಜವೇ ನಾಶವಾಗಿಬಿಡುತ್ತೆ ಅಷ್ಟೇ. ಪಾಪ ಮಾನ್ವಿ ಗಂಡನ ಮೇಲೆ ನಂಬಿಕೆ ಇಟ್ಟು ಅವನ ಜೊತೆ ಡಿನ್ನರ್ಗೆ ಹೋಗಿದ್ದೆ ಅವಳಿಗೆ ಮುಳುವಾಯಿತು. ಅಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ನಿಜ, ಆದರೆ ಹೋದ ಜೀವ ಮತ್ತೆ ಬರುತ್ತಾ? ಆ ಮಕ್ಕಳಿಗೆ ತಾಯಿ ಸಿಗ್ತಾಳ? ತಾಯಿ ಕೊಲೆಯಾದ್ಲು, ತಂದೆ ಜೈಲು ಪಾಲಾದ. ಇದರಲ್ಲಿ ಆ ಮಕ್ಕಳ ತಪ್ಪೇನು? ಅವರಿಗ್ಯಾಕೆ ಈ ಶಿಕ್ಷೆ? ಈ ಕೇಸ್ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಾಮೆಂಟ್ ಮಾಡಿ ತಿಳಿಸಿ.